good. Praise the Lord. All the time. ದೇವರಿಗೆ ಸ್ತೋತ್ರ. ಈ ಒಂದು ಸಮಯದಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಲೈಡಲ್ಲಿ ಯೋಹಾನನ ಶುಭ ಸಂದೇಶ ಅಧ್ಯಾಯ 3:16 ಏನು ಹೇಳುತ್ತೆ ಅಂದರೆ, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಸೊ ದೇವರ ಉದ್ದೇಶ ಏನು ಅಂತ ಗೊತ್ತಾಯ್ತಾ? ಯಾರೊಬ್ಬರು ಕೂಡ ನಾಶ ಆಗಬಾರ್ದು, ಎಲ್ಲರೂ ನಿತ್ಯ ಜೀವ, ಇಟರ್ನಲ್ ಲೈಫ್ ಪಡಿಬೇಕು ಅನ್ನೋದೇ ದೇವರ ಉದ್ದೇಶ. ಆ ಉದ್ದೇಶ ಈಡೇರಬೇಕಂದ್ರೆ ಪ್ರತಿಯೊಬ್ಬರು ಶುಭ ಸಂದೇಶವನ್ನು ಕೇಳಬೇಕು. ಈ ಒಂದು ಸಮಯದಲ್ಲಿ ದೇವರು ನಮ್ಮೊಬ್ಬೊಬ್ಬರ ಹೃದಯವನ್ನು ತೆರೆಯಲಿ ಅಂತ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪಿ ತಂದೆಯಾದ ದೇವರ ಈ ಒಂದು ಸಮಯದಲ್ಲಿ ಅಪ್ಪ, ಮುಂಜಾನೆಯಿಂದ ಈ ಕ್ಷಣದವರೆಗೂ ನಮ್ಮೊಬ್ಬೊಬ್ಬರನ್ನ ಕಾದು ಸಂರಕ್ಷಿಸಿದ್ರಿ, ದೇಹಕ್ಕೆ ಬೇಕಾದಂಥ ಭೋಜನವನ್ನು ನೀಡಿದ್ರಿ ಅಪ್ಪ. ಈ ಒಂದು ಸಮಯದಲ್ಲಿ ಅಪ್ಪ, ಆತ್ಮಕ್ಕೆ ಬೇಕಾದ ಆಹಾರವಾದ ನಿಮ್ಮ ಪರಿಶುದ್ಧ ನುಡಿಗಳನ್ನು ನೀವು ಕೊಡೋದಕ್ಕೆ ಹೋಗ್ತಾ ಇದ್ದೀರಿ ಅಪ್ಪ. ತಂದೆಯೇ, ಮಾನುಷಿಕವಾದದ್ದು ಯಾವುದೂ ಆಗದೆ ದೈವಿಕವಾದಂಥ ನುಡಿಗಳನ್ನು ಈ ಒಂದು ಸಮಯದಲ್ಲಿ ಇಲ್ಲಿ ಪ್ರಸಾರ ಮಾಡಿರಿ. ಪರಿಶುದ್ಧಾತ್ಮರೇ ಆಳ್ವಿಕೆ ಮಾಡಿರಿ. ಪ್ರತಿಯೊಬ್ಬರ ಹೃದಯಗಳು ತೆರೆಯಲ್ಪಡಲಿ. ಶುಭ ಸಂದೇಶದ ಬೆಳಕು ಇಲ್ಲಿ ಪ್ರಸಾರ ಆಗಲಿ. ಯೇಸುವೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ವಂದಿಸ್ತಾ ಇಲ್ಲಿರುವ ಪ್ರತಿಯೊಬ್ಬರು ನಿಮ್ಮ ಅಮೂಲ್ಯ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ, ಯೇಸು ಕ್ರಿಸ್ತರ ನಾಮದಲ್ಲಿ, ಆಮೇನ್. ಪ್ರೈಸ್ ದ ಲಾರ್ಡ್. ಈಗ ದೇವರು ಯೇಸುವನ್ನು ಭೂಮಿಗೆ ಕಳಿಸಿದ ಉದ್ದೇಶ ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಮತ್ತು ನಮಗೆ ಜೀವ ಕೊಡಲಿಕ್ಕೆ. ಈ ಒಂದು ವಿಷಯಕ್ಕೋಸ್ಕರ ಯೇಸು ಸ್ವಾಮಿ ಭೂಮಿಗೆ ಬಂದಿದ್ದಾರೆ. ಯೇಸು ಸ್ವಾಮಿ ನಮ್ಮ ಜನರಿಗೆ, ನಮ್ಮ ಭೂಮಿಯಲ್ಲಿ ನಮಗೆ ವಾಸ ಮಾಡಲಿಕ್ಕೆ ಮನೆ ಕೊಡಲಿಕ್ಕೋ, ಕಾರ್ ಕೊಡಲಿಕ್ಕೋ, ಎಕ್ಸಾಮಲ್ಲಿ ಪಾಸ್ ಮಾಡಿಸ್ಲಿಕ್ಕೋ, ಇಲ್ಲ ಯಾವುದೇ ಆದ ಫಿಸಿಕಲ್ ಬ್ಲೆಸ್ಸಿಂಗೋಸ್ಕರ ಅಲ್ಲ ಬಂದಿದ್ದು. ಯೇಸು ಸ್ವಾಮಿ ಬಂದಿರೋದು ನಮಗೆ ನಿತ್ಯ ಜೀವದ ಒಂದು ದಾರಿಯನ್ನು ತೋರಿಸ್ಲಿಕ್ಕೆ. ನಿತ್ಯ ಜೀವವನ್ನು ದಾರಿಯನ್ನು ತೋರಿಸ್ಲಿಕ್ಕೆ ಅಂತ ಹೇಳಿದ್ರೆ, ನಮ್ಮ ಆತ್ಮ, ನಾವು ಸತ್ತ ಅವಸ್ಥೆಯಲ್ಲಿದ್ದೀವಿ, ಆತ್ಮಕ್ಕೆ ಜೀವ ಬೇಕು. ಈ ಆತ್ಮದ ಜೀವ ಬಂದ ನಂತರ ನಮಗೆ ಪಾಪಕ್ಷಮೆ ಆಗಬೇಕು. ಪಾಪಕ್ಷಮೆ ಆದ ನಂತರ ನಮಗೆ ಯೇಸುವಿನ ಪುನರುತ್ಥಾನದ ಮುಖಾಂತರ ನಮಗೆ ನಿತ್ಯ ಜೀವದ ದಾರಿಯನ್ನು ಹೋಗ್ತೀವಿ. ಈಗ ಯೇಸು ಸ್ವಾಮಿಯನ್ನು ದೇವರು ಭೂಮಿಗೆ ಕಳಿಸಿದ್ದು ಅವರೊಂದು ಬಲಿಯಾಗಿ ಅರ್ಪಣೆ ಆಗಲಿಕ್ಕೆ ಅಂತ. ಈಗ ದೇವರು ಮಾನವರನ್ನು ಸೃಷ್ಟಿ ಮಾಡಿದ್ದು ದೇವರಿಗೆ ಮಕ್ಕಳು ಬೇಕು ಅಂತ ಭೂಮಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗ ಪ್ರತಿಯೊಬ್ಬ ಮಾನವರನ್ನು ದೇವರು ಸೃಷ್ಟಿ ಮಾಡಿರೋದು ಅವರಿಗೆ ಮಕ್ಕಳು ಬೇಕು ಎಂಬ ಒಂದು ಉದ್ದೇಶದಿಂದ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗ ದೇವರು ಪ್ರತಿಯೊಂದು ಸೃಷ್ಟಿಯನ್ನು, ಈಗ ನಾವು ನೋಡ್ತಿರುವ ಗಿಡ, ಮರ, ಪ್ರಾಣಿ, ಪಕ್ಷಿ, ಗುಡ್ಡ, ಬೆಟ್ಟ, ಹೊಳೆ, ಸಮುದ್ರದಲ್ಲಿ ಎಷ್ಟೋ ಜೀವರಾಶಿಗಳಿದೆ. ಇವೆಲ್ಲವನ್ನು ಅವರು ಸೃಷ್ಟಿ ಮಾಡ್ತಾ ಇರೋದು, ಅವರು ಒಂದು ಸೃಷ್ಟಿಕರ್ತರಾದ ದೇವರು ಮತ್ತು ಒಂದು ಸೃಷ್ಟಿ, ಆ ಒಂದು ಸಂಬಂಧದಲ್ಲಿ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಆದರೆ ಆರನೆಯ ದಿನ ಇಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಮನುಷ್ಯನನ್ನು ಸೃಷ್ಟಿ ಮಾಡ್ತಾ ಇರೋದು ತಂದೆ ಮಕ್ಕಳ ಒಂದು ಸಂಬಂಧದಲ್ಲಿ, ಫಾದರ್ ಆ್ಯಂಡ್ ಸನ್, ಆ ಒಂದು ಸಂಬಂಧದಲ್ಲಿ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಬೇರೆ ಈ ಎಲ್ಲ ಸೃಷ್ಟಿಗಳನ್ನು ಅವರು ಸೃಷ್ಟಿ ಮಾಡ್ತಾ ಇರೋದು ಕ್ರಿಯೇಟರ್ ಗಾಡ್ ಆ್ಯಂಡ್ ಕ್ರಿಯೇಷನ್, ಆ ಒಂದು ಸಂಬಂಧದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಮನುಷ್ಯನನ್ನು ಮಾತ್ರ ಅವರು ಸೃಷ್ಟಿ ಮಾಡ್ತಾ ಇರೋದು ಗಾಡ್ ದ ಫಾದರ್ ಆ್ಯಂಡ್ ಸನ್, ಆ ಒಂದು ಸಂಬಂಧದಲ್ಲಿ ದೇವರು ಮನುಷ್ಯರನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗ ಮೊದಲನೇ ಮನುಷ್ಯ ಆದಾಮ, ಯಾವ ತಾಯಿಯ ಉದರದಿಂದ ಅವರು ಹುಟ್ಟಿ ಬಂದಿಲ್ಲ. ಅವರಿಗೆ ಫಸ್ಟ್ ದೇವರು ನೆಲದ ಮಣ್ಣನ್ನು ತಗೊಂಡು ಒಂದು ರೂಪವನ್ನು ಕೊಟ್ಟು, ಅವರಿಗೆ ಒಂದು ಜೀವವನ್ನು ಕೊಟ್ಟು ಅವರಿಗೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗ ಮೊದಲನೇ ಮನುಷ್ಯ ಆದಾಮನನ್ನು ಅವರು ಸೃಷ್ಟಿ ಮಾಡ್ತಾ ಇರೋದು ನೆಲದ ಮಣ್ಣಿಂದ ಒಂದು ದೇಹವನ್ನು, ಅವರ ಉಸಿರನ್ನೇ ಊದಿ ಅವರಿಗೆ ಒಂದು ಶ್ವಾಸವನ್ನು ಕೊಟ್ಟಿದ್ದಾರೆ. ಈ ದೇಹ ಮತ್ತು ಆತ್ಮವನ್ನು, ಆ ಉಸಿರೇ ನಮ್ಮ ಆತ್ಮ, ಒಳಗಡೆ ನಮಗೆ ಆತ್ಮ ಇದೆ. ಈ ಆತ್ಮವನ್ನು ಅವರು ನಮಗೆ ಕನೆಕ್ಟ್ ಮಾಡ್ತಾ ಇರೋದು ನಮ್ಮ ಈ ಮನಸ್ಸಿನಲ್ಲಿ. ಈಗ ಒಂದು ಮನುಷ್ಯ ಅಂತ ಹೇಳಿದ್ರೆ ವಿ ಆರ್ ಎ ಸ್ಪಿರಿಟ್ ಹ್ಯಾವಿಂಗ್ ಎ ಸೋಲ್ ಲಿವಿಂಗ್ ಇನ್ ದಿಸ್ ಬಾಡಿ. ಈಗ ಈ ಪ್ರತಿಯೊಬ್ಬ ಮನುಷ್ಯರಿಗೆ ಅಂದರೆ, ಈಗ ಹೊರಗಡೆ ಕಾಣಿಸ್ತಿರುವ ಒಂದು ದೇಹ ಮಣ್ಣಿಂದ ಮಾಡಿರೋದು, ದೇವರ ಉಸಿರನ್ನೇ ನಮ್ಮ ಮೂಗಿನ ಒಳಗಡೆ ಹಾಕಿ ಅವರನ್ನು ಜೀವಶ್ವಾಸವನ್ನು ಎಬ್ಬಿಸಿರೋದು ಆದವನ್ನು. ಹಾಗಾಗಿ ದೇವರ ಆತ್ಮ ನಮ್ಮ ಒಳಗಡೆ ಇದೆ. ಈಗ ದೇಹ ಮತ್ತು ಆತ್ಮವನ್ನು ಕನೆಕ್ಟ್ ಮಾಡೋದು ನಮ್ಮ ಈ ಸೋಲ್. ಈ ಸೋಲ್ ಅಂತ ಹೇಳಿದ್ರೆ, ಸೋಲಲ್ಲಿ 3 ಪಾರ್ಟ್ ಇದೆ.
ಸೋಲಲ್ಲಿ ಅಂತ ಹೇಳಿದ್ರೆ ವಿಲ್ ಇದೆ, ಮೈಂಡ್ ಇದೆ, ಇಮೋಷನ್ಸ್ ಇದೆ. ಇಮೋಷನ್ಸ್ ಅಂದರೆ ನಮಗೆ ಫೀಲಿಂಗ್ಸ್, ನಮಗೆ ಆಗುವ ಫೀಲಿಂಗ್ಸ್ ಇರೋದೆಲ್ಲ ಇಮೋಷನ್ಸಲ್ಲಿ. ಮೈಂಡ್ ಅಂತ ಹೇಳಿದ್ರೆ ನಮ್ಮ ಥಾಟ್ಸ್, ನಾವು ಯೋಚನೆ ಮಾಡುವ ಎಲ್ಲ ಥಾಟ್ಸ್ ನಮ್ಮ ಮೈಂಡಿನ ಮುಖಾಂತರ ನಾವು ಯೋಚನೆ ಮಾಡ್ತೀವಿ. ವಿಲ್ ಅಂತ ಹೇಳಿದ್ರೆ ಈ ವಿಲ್ಲಲ್ಲಿ ನಮಗೆ ಫ್ರೀಡಮ್ ಇದೆ, ನಮಗೆ ಫ್ರೀಡಮ್ ಆಫ್ ಚಾಯ್ಸ್ ಕೊಟ್ಟಿದ್ದಾರೆ ದೇವರು. ಈ ಫ್ರೀಡಮ್ ಆಫ್ ಚಾಯ್ಸ್ ಅನ್ನೋದು ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟಿಲ್ಲ, ಮನುಷ್ಯರಿಗೆ ಮಾತ್ರ ಈ ಫ್ರೀಡಮ್ ಆಫ್ ಚಾಯ್ಸ್ ಕೊಟ್ಟಿದ್ದಾರೆ. ಈಗ ಈ ಫ್ರೀಡಮ್ ಆಫ್ ಚಾಯ್ಸಲ್ಲಿ ವಿಲ್ ಅಂತ ಇದರಲ್ಲಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಕುಡಿಬೇಕು, ಏನು ಕುಡಿಬಾರ್ದು, ಯಾವುದನ್ನು ವಿಶ್ವಾಸ ಇಡಬೇಕು, ಯಾವುದನ್ನು ವಿಶ್ವಾಸ ಇಡಬಾರ್ದು, ಇದರ ಬಗ್ಗೆ ಇರುವ ಒಂದು ಕೆಪಾಸಿಟಿ ಮನುಷ್ಯರಿಗೆ ಈ ನಮ್ಮ ಸೋಲಲ್ಲಿ, ಸೋಲ್ ಅಂದರೆ ಮನಸ್ಸು, ಪ್ರಾಣ, ಈ ಪ್ರಾಣದಲ್ಲಿ ನಮಗೆ ಈ ವಿಲ್ ಅಂತ ಕೊಟ್ಟಿದ್ದಾರೆ. ಈಗ ಈ ಒಂದು ದೇಹದಲ್ಲಿ ದಿಸ್ ಈಸ್ ದ ಔಟರ್ ಬಾಡಿ, ಔಟರ್ ಮ್ಯಾನ್, ನಮಗೆ ಎಲ್ಲರಿಗೂ ಕಾಣಿಸ್ತಿರುವ ಒಂದು ಮನುಷ್ಯ. ನಮ್ಮ ಒಳಗಡೆ ಒಬ್ಬ ಇನ್ನರ್ ಮ್ಯಾನ್ ಇದ್ದಾನೆ. ಇನ್ನರ್ ಮ್ಯಾನ್ ಅಂತ ಹೇಳಿದ್ರೆ, ಈಗ ನಾನು ಸತ್ತೋದ್ರೆ ಹಾಸ್ಪಿಟ್ಲಲ್ಲಿ ನನ್ನ ಮನೆಯಲ್ಲಿರೋರು ದೀಪ ಬರ್ತಾಳೆ ಅಂತ ಕಾಯಲ್ಲ, ಬಾಡಿ ಬರುತ್ತೆ ಅಂತ ಕಾಯ್ತಾರೆ. ದೀಪ ಆಲ್ರೆಡಿ ಹೋದ್ಲು, ಅವಳು ಎಲ್ಲಿ ಹೋಗ್ತಾಳೆ, ಸ್ವರ್ಗಕ್ಕೆ ಹೋಗ್ತಾಳೆ, ನರಕಕ್ಕೆ ಹೋಗ್ತಾಳೆ ಅನ್ನೋದು ಇಂಪಾರ್ಟೆಂಟು. ಈ ಆತ್ಮಕ್ಕೆ ಸಾವಿಲ್ಲ, ಬಾಡಿ ಒಂದಿನ ಸತ್ತು ಮಣ್ಣಾಗಿ ಹೋಗುತ್ತೆ, ಈ ಆತ್ಮ ಒಂದಿಲ್ಲ ದೇವ್ರ ಹತ್ರ ಹೋಗಬೇಕು, ಇಲ್ಲಾಂದರೆ ನರಕಕ್ಕೆ ಹೋಗಬೇಕು. ಹಾಗಾಗಿ ಈ ಇನ್ನರ್ ಮ್ಯಾನ್ಗೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇರೋದು. ಈಗ ಈ ಇನ್ನರ್ ಮ್ಯಾನಲ್ಲಿ ಈಗ ಈ ಬಾಡಿ, ಸೋಲ್ ಆ್ಯಂಡ್ ಸ್ಪಿರಿಟ್ ಮುಖಾಂತರ ಒಂದು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾರೆ. ಪ್ರಾಣಿ ಪಕ್ಷಿಗಳಿಗೆ ಬಾಡಿ ಇದೆ, ಸೋಲ್ ಇದೆ, ಅವ್ರಿಗೂ ಫೀಲಿಂಗ್ಸ್ ಇದೆ, ಆದರೆ ಆತ್ಮ ಇಲ್ಲ. ಈಗ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ, ಆದಾಮನನ್ನು ಸೃಷ್ಟಿ ಮಾಡಿ ಅವನೊಬ್ಬನೇ ಇರೋದು ಒಳ್ಳೆಯದಲ್ಲ ಅಂತ ಹೇಳಿ ಅವರಿಗೆ ಸಂಗಾತಿಯಾಗಿ ಈವನ್ನು ಕೊಟ್ಟರು. ಈವನ್ನು ಕೊಟ್ಟಾದಮೇಲೆ ಅವ್ರು ಹೇಳ್ತಾರೆ, ನೀವು ಈದೇನು ತೋಟದಲ್ಲಿ ಅವ್ರು ಬಿಡ್ತಾರೆ, ಅವ್ರಿಗೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿರ್ತಾರೆ. ಫ್ರೀಡಮ್ ಕೊಟ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ನೀವು ಇಲ್ಲಿರುವ ಇಲ್ಲಿ ನಾನಾ ರೀತಿಯಾದ ಮರಗಳಿದೆ, ಹಣ್ಣುಗಳಿದೆ, ನೀವು ಎಷ್ಟು ಬೇಕಾದರೂ ತಿನ್ನಿ, ಏನಾದರೂ ತಿನ್ನಿ, ಯಾವಾಗಲಾದ್ರೂ ತಿನ್ನಿ, ಆದರೆ ಒಂದೇ ಒಂದು ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಲು ಬಾರದು, ಮುಟ್ಟಲು ಬಾರದು, ತಿನ್ನಲು ಬಾರದು, ಅದು ತಿಂದರೆ ನೀವು ಸಾಯ್ತೀರಾ ಅಂತ ಹೇಳಿಬಿಟ್ಟು ದೇವರಲ್ಲಿ ಇದೇನು ತೋಟದಲ್ಲಿ ಬಿಟ್ಟಿರ್ತಾರೆ. ಅದಾದ ನಂತರ ಸೈತಾನ ಬರ್ತಾನೆ. ಸೈತಾನ ಬಂದು ಅವನಿಗೆ ಟೆಂಪ್ಟ್ ಮಾಡ್ತಾರೆ ಅಷ್ಟೇ, ನೀ ಆ ಮರದ ಹಣ್ಣನ್ನು ತಿಂದರೆ ನೀನು ದೇವ್ರ ಥರ ಆಗ್ತೀಯ ಅಂತ. ಈಗ ಸೈತಾನ ಏನು ಫೋರ್ಸ್ ಮಾಡೋದಿಲ್ಲ, ಅವನು ಬರೀ ಆ ಹಣ್ಣನ್ನು ತೋರಿಸ್ತಾರೆ ಅಷ್ಟೇ. ಸೈತಾನ ಬಂದ್ಬಿಟ್ಟು ಹೇಳ್ತಾರೆ, ನೀ ಈ ಮರದ ಹಣ್ಣನ್ನು ತಿಂದರೆ ನೀನು ದೇವ್ರ ಥರ ಆಗ್ತೀಯ ಅಂತ ಹೇಳ್ತಾರೆ. ಸೈತಾನ ಅದು ಫೋರ್ಸು ಮಾಡೋದಿಲ್ಲ, ಅವನು ಕಿತ್ತು ಕೊಡೋದಿಲ್ಲ, ಆದರೆ ಅವನು ಹೇಳಿ ಟೆಂಪ್ಟೇಷನ್ ಮಾತ್ರ ಕೊಡ್ತಾನೆ. ಅದೇ ಟೆಂಪ್ಟೇಷನ್ಸ್ ನಮ್ಮ ಈ ಜೀವನದಲ್ಲಿ ಈಗಲೂ ಇದೆ. ಈಗ ಡೈಲಿ ನಮಗೆ ಸೈತಾನ ಒಂದೊಂದು ಟೆಂಪ್ಟೇಷನ್ ತೋರಿಸ್ತಾರೆ. ಈಗ ನಮ್ಮ ಫ್ರೀ ವಿಲ್ ಅನ್ನೋದು ದೇವ್ರು ನಮಗೆ ಕೊಟ್ಟಿದ್ದಾರೆ. ಈ ಫ್ರೀ ವಿಲ್ಲಿನ ಮುಖಾಂತರ ನಮಗೆ ವಿ ಹ್ಯಾವ್ ದ ಎಬಿಲಿಟಿ ಟು ಚೂಸ್. ಈಗ ನಾವು ಆ ಹಣ್ಣನ್ನು ತಿಂದೇ ಇರ್ಬೋದು, ಇಲ್ಲಾಂದರೆ ತಿನ್ನದೇ ಆದರೂ ಇರ್ಬೋದು. ಈಗ ದೇವರು ಅಲ್ಲಿ ಹೇಳ್ತಾ ಇದ್ದಾರೆ, ಈ ಮರದ ಹಣ್ಣನ್ನು ತಿಂದರೆ ನೀನು ಸಾಯ್ತೀಯ ಅಂತ. ಆದರೆ ಆಡಮ್ಮ ಹೇಳ್ತಾ ಇದ್ದಾನೆ, ಈ ಮರದ ಹಣ್ಣನ್ನು ಸೈತಾನ ಹೇಳ್ತಾ ಇದ್ದಾನೆ, ನೀ ಈ ಮರದ ಹಣ್ಣನ್ನು ತಿಂದರೆ ನೀನು ದೇವ್ರ ಥರ ಆಗ್ತೀಯ ಅಂತ. ಈಗ ಅಲ್ಲಿ ಪ್ರಾಬ್ಲಮ್ ಇದ್ದಿದ್ದು ಹಣ್ಣಲ್ಲ, ಹಣ್ಣಲ್ಲಿ ಯಾವ ವಿಷ ಇರಲಿಲ್ಲ. ಆದರೆ ಹಣ್ಣು ಒಂದು ಪ್ರಾಬ್ಲಮೇ, ದಿ ಡಿಸೋಬೇಡ್ ಗಾಡ್. ಆದರೆ ಮೇಯ್ನಾಗಿ ಪ್ರಾಬ್ಲಮ್ ಇದ್ದಿದ್ದು ಇನ್ ದೇರ್ ಫೇತ್. ಇನ್ಸ್ಟೆಡ್ ಆಫ್ ಬಿಲೀವಿಂಗ್ ವಾಟ್ ಗಾಡ್ ಸೆಡ್, ದೇ ಬಿಲೀವ್ಡ್ ಇನ್ ವಾಟ್ ಸೇಟನ್ ಸೆಡ್. ದೇವರ ಮಾತನ್ನು ರಿಜೆಕ್ಟ್ ಮಾಡಿದ್ರು, ಸೈತಾನನ ಮಾತನ್ನು ಅವರು ಆಕ್ಸೆಪ್ಟ್ ಮಾಡಿದ್ರು. ಈಗ ಈ ಆಕ್ಸೆಪ್ಟ್ ಮಾಡಿದಾಗ ಏನಾಯಿತು, ದೇವರು ಆ್ಯಡಮ್ ಈವನ್ನು ಅವರ ಸ್ವಭಾವದಲ್ಲಿ ಕ್ರಿಯೇಟ್ ಮಾಡಿದರು. ಯಾಕಂದರೆ ಫಾದರ್ ಸನ್ನನ್ನು ಒಂದು ರಿಲೇಷನ್ಶಿಪ್ಪಲ್ಲಿ ಕ್ರಿಯೇಟ್ ಮಾಡಿರೋದ್ರಿಂದ ದೇವರು ಅವರನ್ನು ಗಾಡ್ಸ್ ಕ್ಯಾರೆಕ್ಟರಲ್ಲಿ ಕ್ರಿಯೇಟ್ ಮಾಡಿದರು. ಈಗ ಈ ಗಾಡ್ಸ್ ಕ್ಯಾರೆಕ್ಟರಿಂದ ಅವರು ಅವಿಧೇಯರಾದಾಗ ದೇ ಕೇಮ್ ಟು ದ ಸಿನ್ಫುಲ್ ಕ್ಯಾರೆಕ್ಟರ್ಗೆ ಬಂದರು. ಈ ಸಿನ್ಫುಲ್ ಕ್ಯಾರೆಕ್ಟರ್ಗೆ ಬಂದಾಗ ದೇ ಕೇಮ್ ಅಂಡರ್ ದ ಪವರ್ ಆಫ್ ಡೆತ್, ಸಿನ್ ಆ್ಯಂಡ್ ಸೇಟನ್. ಈಗ ಮನುಷ್ಯರು ಆ್ಯಡಮ್ ಆ್ಯಂಡ್ ಈವ್ ಗಾಡ್ಸ್ ಕ್ಯಾರೆಕ್ಟರಿಂದ, ದೇವರ ಸ್ವಭಾವದಿಂದ ಅವರು ಸಿನ್ಫುಲ್ ಕ್ಯಾರೆಕ್ಟರ್ಗೆ ಬಂದರು. ಈಗ ಸಿನ್ಫುಲ್ ಕ್ಯಾರೆಕ್ಟರ್ಗೆ ಬಂದಾಗ ಪಾಪ ಎನ್ನುವುದು ನಮಗೆ ಒಂದು ದೊಡ್ಡ ಒಂದು ಹೊರೆ.
ಮನುಷ್ಯರಿಗೆ ಎಲ್ಲ ವಿಷಯದಲ್ಲೂ ನಾವು ಪ್ರತಿಯೊಬ್ಬರಿಗೆ ಪರಸ್ಪರ ಸಹಾಯ ಮಾಡ್ಬೋದು. ಯಾರಾದರೂ ಹುಷಾರಿಲ್ಲ ಅಂದರೆ ಹೆಲ್ಪ್ ಮಾಡ್ಬೋದು, ಯಾರಿಗಾದ್ರು ಏನಾದರೂ ಅವಶ್ಯಕತೆ ಇದ್ದರೆ ಹೆಲ್ಪ್ ಮಾಡ್ಬೋದು. ಆದರೆ ನನ್ನ ಪಾಪ ನನ್ನ ಮಕ್ಕಳಿಗೆ ಕೊಡೋಕ್ಕಾಗೋದಿಲ್ಲ, ನನ್ನ ಪಾಪ ನನ್ನ ಪೇರೆಂಟ್ಸ್ ತಗೊಳಕ್ಕಾಗೋದಿಲ್ಲ, ನನ್ನ ಪಾಪ ನಿಮಗೂ ತಗೊಳಕ್ಕಾಗಲ್ಲ, ನಿಮ್ಮ ಪಾಪ ನಾನು ತಗೊಳಕ್ಕಾಗೋದಿಲ್ಲ. ಪಾಪ ಎಂಬುದು ಒಂದು ದೊಡ್ಡ ಒಂದು ಹೊರೆ. ಈ ಹೊರೆಯನ್ನು ನಮಗೆ ಯಾರಿಂದನೂ ನಮ್ಮಿಂದ ತೆಗಿಯೋಕ್ಕಾಗೋದಿಲ್ಲ. ಈ ಪಾಪದ ಹೊರೆಯನ್ನು ತೆಗಿಯೋಕ್ಕಾಗೋದು ಯೇಸು ಸ್ವಾಮಿಗೆ ಮಾತ್ರ. ಯಾಕೆ ಅಂತ ಹೇಳಿದ್ರೆ, ನಾನು ಹುಟ್ಟಬೇಕಾದ್ರೆ ನಾನು ಪಾಪಿ. ನಾನು ತಾಯಿಯ ಗರ್ಭದಿಂದಲೇ ಆದಾಮ್ ಈವಿಂದ ಬಂದಿರುವ ಈ ಪಾಪ ನಾನು ಹುಟ್ಟೋಕ್ಕಿಂತ ಮುಂಚೆನೇ ನಾನು ಪಾಪಿಯಾಗಿ ನಾನು ಬಂದಿದ್ದೇನೆ. ಈಗ ಈ ಪಾಪಿಯಾಗಿ ನಾನು ಬಂದಾಗ ಪ್ರತಿಯೊಬ್ಬ ಮನುಷ್ಯರು, ಆದಾಮ್ ಈವಿಂದ ಹುಟ್ಟಿ ಬಂದಿದ್ದ ಪ್ರತಿಯೊಬ್ಬ ಮನುಷ್ಯರು, ಹೋಲ್ ಹ್ಯೂಮನ್ ರೇಸು ನಾವೀಗ ಪಾಪದಲ್ಲಿ ಇದ್ದೇವೆ. ಈ ಪಾಪವನ್ನು ತೆಗೆದು ಹಾಕಲಿಕ್ಕೆ ಯೇಸು ಕ್ರಿಸ್ತರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಬರೆದಿದೆ ರೋಮನ್ಸರಲ್ಲಿ, ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ ಅಂತ. ಈಗ ಈ ಒಂದು ಎಲ್ಲ ಪ್ರತಿಯೊಬ್ಬ ಮನುಷ್ಯರು, ಆದಾಮಿಯಿಂದ ಹುಟ್ಟಿ ಬಂದಿರುವ ಪ್ರತಿಯೊಬ್ಬ ಮನುಷ್ಯರು, ಈ ಲಾಸ್ಟ್ ಮನುಷ್ಯ ತನಕನೂ ಎಲ್ಲರೂ ಪಾಪಿಗಳೇ. ಈಗ ಪಾಪಿಗಳಾಗಿರೋದ್ರಿಂದ ಯಾರೂ ಯಾರ ಪಾಪವನ್ನು ಕ್ಷಮಿಸಲಿಕ್ಕೆ ಆಗೋದಿಲ್ಲ. ಈಗ ನಮಗೆ ಹೊಟ್ಟೆ ಹಸಿಯುತ್ತೆ. ಹೊಟ್ಟೆ ಹಸಿದಾಗ ನಮಗೆ ಆಹಾರ ಸೇವಿಸಬೇಕು. ಈ ಆಹಾರ ಸೇವಿಸಬೇಕು ಅಂತ ಹೇಳಿದ್ರೆ ಆಹಾರದಲ್ಲಿ ಚೆನ್ನಾಗಿರೋ ಆಹಾರ ಆಗಿರಬೇಕು. ಕೆಟ್ಟೋಗಿರೋ ಆಹಾರ ಸೇವಿಸಿದ್ರೆ ನಮ್ಮ ಆರೋಗ್ಯ ಕೆಟ್ಟೋಗುತ್ತೆ. ಈಗ ಅದು ಕರೆಕ್ಟಾದ ಸೊಲ್ಯೂಷನ್. ಒಳ್ಳೆ ಆಹಾರ ಸೇವಿಸೋದು ಕರೆಕ್ಟಾದ ಸೊಲ್ಯೂಷನ್. ಅದೇ ಥರ ನಮಗೆ ದಾಹ ಆದಾಗ ನಾವು ಡ್ರಿಂಕಿಂಗ್ ವಾಟರೇ ಕುಡಿಬೇಕು. ಆ ಡ್ರಿಂಕಿಂಗ್ ವಾಟರ್ ಕುಡಿಯೋ ಬದಲು ನಾವು ಯಾವುದಾದ್ರು ಕೊಳಕಾಗಿರುವ ನೀರು ಕುಡಿದ್ರೆ ನಮ್ಮ ಆರೋಗ್ಯ ಕೆಟ್ಟೋಗುತ್ತೆ. ಅದು ಕರೆಕ್ಟ್. ಕೊಳಕಾಗಿರೋ ನೀರು ಕುಡಿಯೋದು ನಮಗೆ ಒಳ್ಳೆಯ ಕರೆಕ್ಟಾದ ಸೊಲ್ಯೂಷನ್ ಅಲ್ಲ. ಅದೇ ರೀತಿ ನಮಗೆ ಪಾಪ ಪರಿಹಾರಕ್ಕೆ ಪರಿಶುದ್ಧವಾದ ಒಂದು ರಕ್ತನೇ ಚೆಲ್ಲಲ್ಪಡಬೇಕು, ಪರಿಶುದ್ಧವಾದ ಒಂದು ಬಲಿ ಅರ್ಪಣೆ ಆಗಬೇಕು. ಈ ಪರಿಶುದ್ಧವಾದ ಒಂದು ರಕ್ತ ಒಬ್ಬರಲ್ಲೂ ಇಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯರು ಪಾಪಿಗಳಾಗಿರೋದ್ರಿಂದ, ಯಾರಲ್ಲೂ ಈ ಪರಿಶುದ್ಧವಾದ ರಕ್ತ ಇಲ್ಲದಿರೋದ್ರಿಂದ, ನಾವೆಲ್ಲರೂ ಪಾಪಿಗಳಾಗಿರೋದ್ರಿಂದ ಈ ಪಾಪವನ್ನು ಹೊರಲಿಕ್ಕೆ ಯಾವ ಮನುಷ್ಯನಿಂದನೂ ಆಗೋದಿಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ದಿವ್ಯವಾಣಿ ಏಕವಾಸದಿಂದ ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ, ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬುವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು. ಅನಾದಿಯಿಂದಲೇ ಅವರು ದೇವರೊಂದಿಗೆ ಇದ್ದರು. ದಿವ್ಯವಾಣಿಯ ಮುಖಾಂತರವೇ ಸಮಸ್ತವೂ ಉಂಟಾಯಿತು. ಉಂಟಾದವುಗಳಲ್ಲಿ ಯಾವುದೂ ಆ ದಿವ್ಯವಾಣಿಯಿಂದ ಅಲ್ಲದೆ ಉಂಟಾದುದು ಅಲ್ಲ. ಈಗ ಈ ದಿವ್ಯವಾಣಿ ಅಂತ ಇಲ್ಲಿ ಬರೆದಿರೋದೆಲ್ಲ ಯೇಸು ಸ್ವಾಮಿ ಬಗ್ಗೆ ಬರೆದಿದ್ದಾರೆ. ಈಗ ಯೇಸು ಸ್ವಾಮಿ ಸ್ವರ್ಗದಿಂದ ಡೈರೆಕ್ಟಾಗಿ ಭೂಮಿಗೆ ಇಳಿದು ಬರ್ತಾ ಇದ್ದಾರೆ. ಆ ದಿವ್ಯವಾಣಿ ಮನುಷ್ಯ ಆದರೂ ಮನುಷ್ಯನಾಗಿ ನಮ್ಮೊಡನೆ ವಾಸ ಮಾಡಿದರು. ಅವರ ಮಹಿಮೆಯನ್ನು ನಾವು ನೋಡಿದೆವು. ಪಿತನಿಂದ ಪಡೆದ ಆ ಮಹಿಮೆ ಏಕೈಕ ಪುತ್ರನಿಗೆ ಮೀಸಲಾದ ಮಹಿಮೆಯೇ ಎಂದೇ ಅವರು ವರಪ್ರಸಾದದಿಂದಲೂ ಸತ್ಯದಿಂದಲೂ ಪರಿಪೂರ್ಣರಾಗಿದ್ದರು. ಈಗ ಇಲ್ಲಿ ಮತ್ತಾಯನ ಶುಭ ಸಂದೇಶ ಅಧ್ಯಾಯ 1ರಲ್ಲಿ ಯೇಸು ಕ್ರಿಸ್ತರ ಹೆಸರು ಯೇಸು ಎಂಬ ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ. ಈಗ ಯೇಸು ಸ್ವಾಮಿ ದಿವ್ಯವಾಣಿ ಎಂಬುವರು ಡೈರೆಕ್ಟ್ ಸ್ವರ್ಗದಿಂದ ಭೂಮಿಗೆ ಇಳಿದು ಬರ್ತಾ ಇದ್ದಾರೆ. ಅವರು ಮಾತೆ ಮರಿಯಮ್ಮನವರ ಉದರದಲ್ಲಿ ಪರಿಶುದ್ಧಾತ್ಮರ ಶಕ್ತಿಯಿಂದ ಅವರು ಹುಟ್ಟಿ ಬರೋದ್ರಿಂದ ಈಗ ಯೇಸು ಸ್ವಾಮಿಯ ಆತ್ಮದಲ್ಲಿ ಪಾಪ ಇಲ್ಲ. ಅವರ ರಕ್ತ ಪರಿಶುದ್ಧವಾದ ರಕ್ತ. ಈಗ ನಾವೆಲ್ಲ ಹುಡ್ತಾ ಇರೋದು ನಮ್ಮ ಪೇರೆಂಟ್ಸ್ನ ಸಂಬಂಧದಿಂದ, ನಾವು ಹುಡ್ತಾ ಇರೋದ್ರಿಂದ ನಮ್ಮ ಎಲ್ಲರ ಮೂಲ, ಪ್ರತಿಯೊಬ್ಬರ ಮೂಲ, ನಮ್ಮ ತಾತ ಮುತ್ತಾತ ಆ ಥರ ಹಿಂದೆ ಹೋಗ್ತಾ ಇದ್ರೆ, ನಮ್ಮ ಆ್ಯನ್ಸೆಸ್ಟರ್ ಹಿಂದೆ ಹೋಗ್ತಾ ಇದ್ರೆ ನಮ್ಮೆಲ್ಲರ ಮೂಲ ಆದಾಮ್ ಈವ್ ಹತ್ರ ಇದೆ. ಈಗ ಪ್ರತಿಯೊಬ್ಬರು ಆದಾಮ್ ಈವಿಂದ ಬಂದಿರೋದ್ರಿಂದ ನಾವೆಲ್ಲರೂ ಪಾಪಿಗಳಾಗಿರಿಂದ ಈ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ಯಾರ ರಕ್ತದಿಂದನೂ ಪರಿಹಾರ ಆಗೋದಿಲ್ಲ. ಈಗ ಯೇಸು ಸ್ವಾಮಿ ಸ್ವರ್ಗದಿಂದ ಮಾತೆ ಮರಿಯಮ್ಮನವರ ಉದರದಲ್ಲಿ ರಕ್ತ ಮಾಂಸ ಧರಿಸಿ ಪರಿಶುದ್ಧಾತ್ಮರ ಶಕ್ತಿಯಿಂದ ಅವ್ರು ಹುಟ್ಟಿ ಬರೋದ್ರಿಂದ ಈಗ ಯೇಸು ಒಂದು ಬಲಿ ಅರ್ಪಣೆ ಮಾಡಿದ್ರೆ, ಯೇಸು ಅವರ ರಕ್ತವನ್ನು ಚೆಲ್ಲಿದ್ರೆ ಈಗ ಅವರು ಒಂದು ಕರೆಕ್ಟಾದ ಬಲಿ ಅರ್ಪಣೆಗೆ ಯೋಗ್ಯವಾದ ಒಂದು ಬಲಿ ಆಗ್ತಾರೆ. ಈಗ ಅದಕ್ಕೋಸ್ಕರ ಯೇಸು ಸ್ವಾಮಿ ದಿವ್ಯವಾಣಿ ಎಂಬವರು
ದೇವರು ಅವರು ಭೂಮಿಗೆ ಇಳಿದು ಬಂದರು. ಈಗ ದೇವರು ನಮಗೆ ಇದನ್ನು ನಾವು ವಿಶ್ವಾಸದ ಮುಖಾಂತರ ನಾವು ನಂಬಬೇಕು. ಈಗ ವಿಶ್ವಾಸ ಇಲ್ಲದೆ ನಾವು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ವಿಶ್ವಾಸದ ಮುಖಾಂತರ ಮಾತ್ರ ನಮಗೆ ದೇವರನ್ನ ಮೆಚ್ಚಿಸ್ಲಿಕ್ಕಾಗೋದು. ಈಗ ಏನಂತ ವಿಶ್ವಾಸ ಇಡ್ತೀವಿ? ಈಗ ಜೀಸಸ್ ಒಂದು ಮೆಸ್ಸಾಯನಾ, ಇಲ್ಲ ಜೀಸಸ್ ಒಂದು ಪ್ರಾಫೆಟಾ, ಇಲ್ಲ ಜೀಸಸ್ ಒಬ್ಬರು ಅದ್ಭುತ ಮಾಡುವ ಒಂದು ವ್ಯಕ್ತಿನ? ಅಲ್ಲ. ಆದರೆ ಜೀಸಸ್ ಈಸ್ ಗಾಡ್, ಜೀಸಸ್ ಈಸ್ ಗಾಡ್, ಜೀಸಸ್ ಈಸ್ ಮೈ ಸೇವಿಯರ್. ನಾನು ಪಾಪ ಮಾಡಿದ್ದೀನಿ, ಪಾಪದ ಸಂಬಳ ಮರಣ, ಆದರೆ ನನ್ನ ಬದಲಿಗೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತು ಅವರ ರಕ್ತದಿಂದ ನನ್ನ ಪಾಪವನ್ನು ತೊಳೆದಿದ್ದೇನೆ. ಇದರಲ್ಲಿ ನಾವು ವಿಶ್ವಾಸ ಇಡಬೇಕು. ಅವರ ಮುಖಾಂತರ ನಾವು ಪುನರುತ್ಥಾನಗೊಳ್ಳುತ್ತೇವೆ. ಇದರ ಮುಖಾಂತರ ನಾವು ವಿಶ್ವಾಸ ಇಟ್ಟಾಗ ಮಾತ್ರ ನಮಗೆ ಜೀವೋದ್ಧಾರ ಸಿಗೋದು. ನಮ್ಮ ಈ ಜೀವನ ಈ ಭೂಮಿಯಲ್ಲಿ ಎಂಡಾಗಲ್ಲ ಪ್ರಿಯರೇ. ನಮ್ಮ ಈ ಜೀವನ ಇಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ಕಂಟಿನ್ಯೂ ಆಗಬೇಕು. ಕಂಟಿನ್ಯೂ ಆಗಬೇಕು ಅಂದರೆ ಒಂದಿಲ್ಲ ಇಟರ್ನಲ್ ಲೈಫ್ಗೆ ಸೇರಬೇಕು, ಇಲ್ಲಾಂದರೆ ಇಟರ್ನಲ್ ಡೆತ್ಗೆ ಹೋಗ್ತೀವಿ ನಾವು. ಈಗ ಇಟರ್ನಲ್ ಡೆತ್ ಅಂದರೆ ಇಟರ್ನಲ್ ಹೆಲ್ಗೆ ಹೋಗ್ತೀವಿ. ಹೆಲ್ ಅಂದರೆ ಡೆತ್ ಅಂದರೆ ಈ ಫಿಸಿಕಲ್ ಡೆತ್ ಅಲ್ಲ. ಈಗ ದೇವರು ಇಲ್ಲಿ ಯೇಸು ಸ್ವಾಮಿಯೇ ಪ್ರಭು ಎಂದು ನೀನು ಬಾಯಿಂದ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆ ಎಂದು ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದುತ್ತೀಯೇ. ಇದರಲ್ಲಿ ಯಾರೆಲ್ಲ ವಿಶ್ವಾಸ ಇಡ್ತಾರೆ? ಈಗ ನಾವು ನಾ ಹೇಳಿದ್ನಲ್ಲ, ಒಂದು ಮನುಷ್ಯ ಬಾಡಿ, ಸೋಲ್ ಆ್ಯಂಡ್ ಸ್ಪಿರಿಟ್. ಈಗ ನಾವು ಚರ್ಚ್ಗೆ ಹೋಗ್ತೀವಿ, ಪೂಜೆಯನ್ನು ನೋಡ್ತೀವಿ, ಅಲ್ಲಿ ಒಂದು ಶಿಲುಬೆ ಇರುತ್ತೆ. ಈ ಶಿಲುಬೆ ಮೇಲೆ ನಾವು ಏಸು ಸತ್ತಿರೋದು ನಮ್ಮ ಈ ಬಾಡಿಗೆ ಕಾಣುತ್ತೆ. ನಮ್ಮ ಈ ಕಣ್ಣಿನ ಮುಖಾಂತರ ನಾವು ಶಿಲುಬೆಯನ್ನು ನೋಡ್ತೀವಿ. ಏಸು ಸ್ವಾಮಿ ನಮಗೋಸ್ಕರ ಸತ್ತಿದ್ದಾರೆ ಎಂಬುದು ನಮ್ಮ ಈ ಬಾಡಿಗೆ ಅರ್ಥ ಆಯಿತು. ನೆಕ್ಸ್ಟ್ ಇರೋದು ನಮ್ಮ ಈ ಸೋಲ್ಗೆ. ಈಗ ಗುಡ್ ಫ್ರೈಡೆ ದಿನ ನಾವು ವೇ ಆಫ್ ದ ಕ್ರಾಸ್ ಮಾಡಿದ್ವಿ. ವೇ ಆಫ್ ದ ಕ್ರಾಸ್ನ ಮುಖಾಂತರ ನಮಗೆ ಸೋಲ್ ಸ್ವಲ್ಪ ಜೀಸಸ್ ಎಷ್ಟೆಲ್ಲ ಯಾತನೆ ಪಟ್ಟಿದ್ದಾರೆ ಎಂಬುದು ಒಂದು ಯಾತನೆಯನ್ನು ನಾವು ಫೀಲ್ ಮಾಡ್ತೀವಿ. ಅದು ನಮಗೆ ಸೋಲ್ಗೆ ಅರ್ಥ ಆಯಿತು. ಆದರೆ ನಮ್ಮ ಒಳಗಡೆ ಇರುವ ಇನ್ನರ್ ಮ್ಯಾನ್ಗೆ, ಸ್ಪಿರಿಟ್ಗೆ ಅರ್ಥ ಆಗಬೇಕು ಅಂತಂದರೆ ನಮ್ಮ ಒಳಗಡೆ ಇರುವ ಪರಿಶುದ್ಧಾತ್ಮರು ನಮಗೆ ಅದನ್ನ ಅರ್ಥ ಮಾಡಿಸಿಕೊಡ್ಬೇಕು. ಪರಿಶುದ್ಧಾತ್ಮರು ನಮ್ಮ ಒಳಗಡೆ ಬರದೇ ಹೋದರೆ ನಮಗೆ ಇದರದ ಒಂದು ಕನ್ವಿಕ್ಷನ್ ನಮಗೆ ಇರೋದಿಲ್ಲ. ನಾವು ಜಸ್ಟ್ ಇದು ಒಂದು ಸ್ಟೇಟ್ಮೆಂಟ್ ಥರ ತಗೊಳ್ತೀವಿ ಅಷ್ಟೇ. ಈಗ ಈ ಫೇತ್ ಬರೋದು ಎಲ್ಲಿಂದ? ನಾವು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ರೆ ಫೇತ್ ಬರೋದಿಲ್ಲ. ಆದರೆ ಈ ಫೇತನ್ನು ನಮಗೆ ಸಿಗುವುದೇ ದೇವರ ವಾಕ್ಯದ ಮುಖಾಂತರ. ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಶುಭ ಸಂದೇಶ ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮೂಲಕ ಪ್ರಕಟವಾಗುತ್ತದೆ. ಈಗ ಶುಭ ಸಂದೇಶವನ್ನು ಆಲಿಸುವುದರ ಮುಖಾಂತರ ನಮಗೆ ವಿಶ್ವಾಸ ಸಿಗೋದು. ಈಗ ಶುಭ ಸಂದೇಶ ಆಲಿಸುವುದು ಅಂತ ಹೇಳಿದ್ರೆ ನಮಗೆ ಸುಮ್ಮನೆ ಬೈಬಲ್ ಜನರಲ್ ಆಗಿ ಓದಿ ಹೋಗೋದ್ರಿಂದ ನಮಗೆ ವಿಶ್ವಾಸ ಬರೋದಿಲ್ಲ. ಅದನ್ನು ಓದಿ ನಾವು ಧ್ಯಾನ ಮಾಡಿದಾಗ ಮಾತ್ರ ನಮಗೆ ಅದರಲ್ಲಿರುವ ಪ್ರತಿಯೊಂದರಲ್ಲೂ ಒಂದು ಸ್ಪಿರಿಚುವಲ್ ಮೀನಿಂಗ್ ಇದೆ. ಆ ಸ್ಪಿರಿಚುವಲ್ ಮೀನಿಂಗು ಪರಿಶುದ್ಧಾತ್ಮರು ನಮಗೆ ಓಪನ್ ಮಾಡಿ ಕೊಟ್ಟಾಗ ನಮ್ಮ ಒಳಗಡೆ ಇರುವ ಸ್ಪಿರಿಟ್ ಮ್ಯಾನ್ಗೆ ಅರ್ಥ ಆಗುತ್ತೆ. ಈ ಒಂದು ಪಾಪ ಪರಿಹಾರ ಅನ್ನೋದು ಒಂದು ಉಚಿತವಾದ ಒಂದು ಫ್ರೀ ಗಿಫ್ಟ್. ದೇವರು ನಮಗೆ ಕೊಟ್ಟಿರೋದು ಒಂದು ಉಚಿತವಾದ ಒಂದು ಫ್ರೀ ಗಿಫ್ಟ್. ಈ ಫ್ರೀ ಗಿಫ್ಟ್ ಅಂತ ಹೇಳಿದ್ರೆ, ಈಗ ದೇವರು ಶಿಲುಬೆ ಮೇಲೆ ನನ್ನ ಬದಲಿಗೆ ಪಾಪ ಪರಿಹಾರ ಮಾಡಿದ್ದಾರೆ. ಅವರು ಶಿಲುಬೆ ಮೇಲೆ ಸತ್ತಿದ್ದಾರೆ. ಶಿಲುಬೆಯ ಅವರ ರಕ್ತವನ್ನು ಸುರಿಸಿ ಅವರು ನನ್ನ ಆತ್ಮದಲ್ಲಿರುವ ಪಾಪವನ್ನು ತೊಳೆದಿದ್ದಾರೆ. ಅವರ ಪ್ರಾಣವನ್ನು ತೆತ್ತು ನನಗೆ ಬಲಿ ಅರ್ಪಣೆ ಮಾಡಿ ನನ್ನ ಪಾಪವನ್ನು ಕ್ಷಮಿಸಿದ್ದಾರೆ. ಪಾಪ ಪರಿಹಾರ ಈಗ ಆದಾಮ್ ಈವಿಂದ ಹಿಡಿದು ಇನ್ನೂ ಎಷ್ಟು ಮಕ್ಕಳು ನೆಕ್ಸ್ಟ್ ಹುಟ್ಟಕ್ಕಿದ್ದಾರೆ. ಆ ಲಾಸ್ಟ್ ಮನುಷ್ಯ ಹುಟ್ಟುವ ತನಕ ಪ್ರತಿಯೊಬ್ಬರ ಪಾಪ ಪರಿಹಾರ ಮಾಡಿ ಮುಗಿಸಿ ಆಯಿತು. ಈಗ ಪಾಪ ಪರಿಹಾರಕ್ಕೋಸ್ಕರ ನಾನು ಏನು ಮಾಡೋ ಹಾಗಿಲ್ಲ. ಇಟ್ಸ್ ಆಲ್ರೆಡಿ ಡನ್, ಇಟ್ ಈಸ್ ಆಲ್ರೆಡಿ ಫಿನಿಶ್ಡ್. ಅದನ್ನು ನಾವು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿದಾಗ ಮಾತ್ರ ನಮಗೆ ಆಗುತ್ತೆ. ಸ್ವೀಕಾರ ಮಾಡೋದು ವಿಶ್ವಾಸದ ಮುಖಾಂತರ ಮಾತ್ರ. ವಿಶ್ವಾಸವಿಲ್ಲದೆ ನಮಗೆ ಈ ಪಾಪ ಪರಿಹಾರ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಮಾಡಿ ಮುಗಿಸಿರುವ ಈ ಪಾಪ ಪರಿಹಾರ ನಮಗೆ ಸಿಗುವುದಿಲ್ಲ. ಪಾಪ ಪರಿಹಾರ ನಮಗೆ ಶಿಲುಬೆ ಮೇಲೆ ಅವರು ಮಾಡಿ ಮುಗಿಸಿರೋದನ್ನು ನಾವು ಸ್ವೀಕಾರ ಮಾಡುವುದೇ ವಿಶ್ವಾಸದ ಮುಖಾಂತರ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತರು, ಅವರು ಪುನರುತ್ಥಾನರಾದರು ಎಂಬುದು ನಮಗೆ ಒಂದು ದೃಢವಾದ ಒಂದು ಕನ್ವಿಕ್ಷನ್ ನಮ್ಮ ಒಳಗಡೆ ಬರಬೇಕು. ಆವಾಗ ಮಾತ್ರ ನಮಗೆ ಯೇಸುವಿನ ಪ್ರೀತಿ ಮಾಡಲಿಕ್ಕೂ ಆಗೋದು, ಯೇಸುವಿಗಾಗಿ ನಾವು ಜೀವನ ಮಾಡಲಿಕ್ಕೂ ಆಗೋದು, ಯೇಸುವಿಗಾಗಿ ನಾವು ತ್ಯಾಗನೂ ಮಾಡೋಕ್ಕಾಗೋದು. ಈಗ ಯೇಸು ಸ್ವಾಮಿಯನ್ನು ನಾವು ವಿಶ್ವಾಸ ಇಟ್ಟಿದ ಕೂಡಲೇ
ನಮಗೆ ನನ್ನ ಒಳಗಡೆ ಸತ್ತ ಆತ್ಮಕ್ಕೆ ಎಷ್ಟೋ ವರ್ಷದಿಂದ ನನ್ನ ಆತ್ಮದಲ್ಲಿ ಸತ್ತಿದೆ, ಆದರೂ ನಾನು ಪೂಜೆಗೆ ಹೋಗ್ತಾ ಇದ್ದೆ, ರೋಸರಿ ಹೇಳ್ತಾ ಇದ್ದೆ, ಬೈಬಲ್ ಓದ್ತಾ ಇದ್ದೆ, ರಿಟ್ರೀಟ್ ಅಟೆಂಡ್ ಮಾಡ್ತಾ ಇದ್ದೆ. ಆದರೆ ನನ್ನ ಆತ್ಮ ಸತ್ತ ಅವಸ್ಥೆಯಲ್ಲೇ ಇತ್ತು. ಆದರೆ ಯಾವಾಗ ನನ್ನ ಆತ್ಮಕ್ಕೆ ಜೀವ ಬರುತ್ತೆ, ನನ್ನ ವಿಶ್ವಾಸದ ಮುಖಾಂತರ ಯೇಸುವನ್ನು ಸ್ವೀಕಾರ ಮಾಡಿದಾಗ ನನಗೆ ಜೀವ ಬರುತ್ತೆ, ಆಗ ನನ್ನ ಒಳಗಡೆ ಹೋಲಿ ಸ್ಪಿರಿಟ್ ಒಳಗಡೆ ಬರ್ತಾರೆ. ನೀವು ಸಹ ಸತ್ಯವಾಕ್ಯವನ್ನು ಅಂದರೆ ನಿಮಗೆ ಜೀವೋದ್ಧಾರವನ್ನು ನೀಯುವ ಶುಭ ಸಂದೇಶವನ್ನು ಕೇಳಿ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿರಿ. ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮರಿಂದ ಮುದ್ರಿತರಾದಿರಿ. ಈಗ ನಾವು ಯೇಸುವಿನಲ್ಲಿ ನಾವು ವಿಶ್ವಾಸ ಇಟ್ಟಾಗ ಆವಾಗ ನಮಗೆ ನನ್ನ ಸತ್ತ ಆತ್ಮಕ್ಕೆ ಜೀವ ಬರುತ್ತೆ. ಈ ಸತ್ತ ಆತ್ಮಕ್ಕೆ ಜೀವ ಬಂದಾಗ ಪರಿಶುದ್ಧಾತ್ಮರ ಒಳಗಡೆ ಬರ್ತಾರೆ. ಈಗ ನನ್ನ ಬಾಡಿಯ ಲೀಡರ್ ಹೋಲಿ ಸ್ಪಿರಿಟ್ ಆಗ್ತಾರೆ. ನನ್ನ ಆತ್ಮಕ್ಕೆ ಪರಿಶುದ್ಧಾತ್ಮರು ಬರೋಕ್ಕಿಂತ ಮುಂಚೆ ನನ್ನ ಆತ್ಮ ಸತ್ತ ಸ್ಟೇಟಲ್ಲಿರುತ್ತೆ. ಸತ್ತ ಸ್ಟೇಟಲ್ಲಿ ಇದ್ದಾಗ ನನಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಮಾಡಿದ್ರೂ ಬಾಡಿ ಮತ್ತು ಸೋಲಿಂದ ಮಾಡ್ತೀವಿ. ಗಾಡ್ ಇಸ್ ಸ್ಪಿರಿಟ್ ಆಗಿರೋ ನನ್ನ ಆತ್ಮಕ್ಕೆ ಜೀವ ಬಂದರೆ ಮಾತ್ರ ನನ್ನ ಆತ್ಮ ದೇವರ ಆತ್ಮವೊಂದಿಗೆ ಕನೆಕ್ಷನ್ ಆಗ್ಲಿಕ್ಕೆ ಆಗೋದು. ಈಗ ನಮ್ಮ ಬಾಡಿಗೆ ಜೀವ ಬರೋಕ್ಕಿಂತ ಮುಂಚೆ ನನ್ನ ಬಾಡಿಯ ಲೀಡರ್ ನಾನೇ. ತಿನ್ನಬೇಕು, ಕುಡಿಬೇಕು, ಮಜಾ ಮಾಡಬೇಕು ಅನ್ನೋ ಒಂದು ಇದರಲ್ಲೇ ಇರ್ತೀವಿ. ಯಾಕೆಂತ ಹೇಳಿದ್ರೆ ನಾವು ಮಣ್ಣಿಂದ ಮಾಡಿದ ಈ ದೇಹ ಆಗಿರೋದ್ರಿಂದ ಈ ಬಾಡಿ ದೇಹಕ್ಕೆ ಮಣ್ಣಿಗೆ ಕನೆಕ್ಟ್ ಆಗುತ್ತೆ. ಮಣ್ಣಿಗೆ ಬೇಕಾಗಿರುವ ಆಸೆಗಳನ್ನು ಅದು ಹುಟ್ಟಿಸುತ್ತೆ. ಆದರೆ ಯಾವಾಗ ನನ್ನ ಆತ್ಮದಲ್ಲಿ ಜೀವ ಬರುತ್ತೆ, ಆತ್ಮದಲ್ಲಿ ಜೀವ ಬಂದಾಗ ಮಾತ್ರ ನನ್ನ ಆತ್ಮ ದೇವರ ಆತ್ಮವೊಂದಿಗೆ ಮಾತನಾಡಲಿಕ್ಕಾಗೋದು. ಈಗ ಜಾನ್ 4:24 ಹೇಳ್ತಾ ಇದ್ದಾರೆ, ನೀವು ದೇವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು ಎಂದು. ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಆತ್ಮದಿಂದ ಆರಾಧಿಸೋಕ್ಕಾಗುತ್ತೆ? ನಮ್ಮ ಆತ್ಮಕ್ಕೆ ಜೀವ ಬಂದರೆ ಮಾತ್ರ ನಮಗೆ ಆತ್ಮಕ್ಕೆ ಕನೆಕ್ಟ್ ಮಾಡಲಿಕ್ಕಾಗೋದು. ಈಗ ಈ ಫೋನಲ್ಲಿ ಚಾರ್ಜ್ ಇಲ್ಲ, ಈ ಫೋನಲ್ಲಿ ರೀಚಾರ್ಜು ಇಲ್ಲ. ಈಗ ಈ ಫೋನಿಂದ ಇಲ್ಲಿಗೆ ಮೆಸೇಜ್ ಕಳಿಸ್ಬೇಕು ಅಂದರೆ ಇದರಲ್ಲಿ ಜೀವ ಇದೆ. ಈಗ ಎಕ್ಸಾಂಪಲ್ ನಾನು ಗಾಡ್ ಅಂತ ಅಂದ್ಕೊಳ್ಳಿ. ಈಗ ಇದು ದೇವರು, ಇದು ಮನುಷ್ಯರು. ಈಗ ಇದರಲ್ಲಿ ಜೀವ ಇದೆ, ಇದರಲ್ಲಿ ಜೀವ ಇಲ್ಲ. ಈಗ ನನ್ನ ಆತ್ಮದ ಸತ್ತ ಸ್ಟೇಟ್ ಆಗಿದ್ರೆ ಈಗ ಇದರಿಂದ ಮೆಸೇಜ್ ಕಳಿಸಿದ್ರು ಇದು ಸ್ವೀಕಾರ ಮಾಡೋದಿಲ್ಲ. ಈಗ ದೇವರು ನಮಗೆ ಎಲ್ಲರಿಗೂ ಪ್ರೀತಿ ತೋರಿಸ್ತಾ ಇದ್ದಾರೆ, ಆದರೆ ನಾವು ಆತ್ಮದಲ್ಲಿ ಸತ್ತಿರೋದ್ರಿಂದ ನಮಗೆ ಈ ಪ್ರೀತಿ ನಮಗೆ ಅನುಭವಕ್ಕೆ ಆಗ್ತಿಲ್ಲ. ಅದಕ್ಕೋಸ್ಕರ ಇದರಲ್ಲಿ ರೀಚಾರ್ಜ್ ಮಾಡಬೇಕು ಮತ್ತು ಮೊಬೈಲ್ನ ಚಾರ್ಜ್ ಮಾಡಬೇಕು. ಈಗ ಯೇಸು ಸ್ವಾಮಿಯನ್ನು ವಿಶ್ವಾಸ ಇಟ್ಟಾಗ ಥ್ರೂ ಫೇತ್ ನಮಗೆ ಇದೊಂದು ರೀಚಾರ್ಜ್ ಆದಂಗೆ ಆಗುತ್ತೆ. ಆವಾಗ ಮಾತ್ರ ನನ್ನ ಆತ್ಮ ಹುಟ್ಟುತ್ತೆ. ಆತ್ಮ ಹುಟ್ಟಿದಾಗ ಮಾತ್ರ ಪರಿಶುದ್ಧ ಆತ್ಮರು ಬರ್ತಾರೆ. ಆವಾಗ ನಮಗೆ ನಮ್ಮ ಆತ್ಮಕ್ಕೆ ಜೀವ ಬಂದರೆ ಮಾತ್ರ ನಮಗೆ ನಿತ್ಯ ಜೀವವನ್ನು ಸಿಗೋದು. ಒಂದು ಸಲ ನಮ್ಮ ಆತ್ಮಕ್ಕೆ ಜೀವ ಬಂದರೆ, ಪರಿಶುದ್ಧ ಆತ್ಮರು ನಮ್ಮ ಒಳಗಡೆ ಬಂದರೆ ನಾವು ಸಾಯೋ ತನಕ ಅವರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಅದು ಒಂದು ಸೀಲಾಗಿ ನಮಗೆ ಮುದ್ರೆಯಾಗಿ ನಮಗೆ ನಮ್ಮ ಆತ್ಮದಲ್ಲಿ ಇರ್ತಾರೆ ಅವರು. ಈಗ ಈ ಮುದ್ರೆ ಇದ್ದರೆ, ಈ ಹೋಲಿ ಸ್ಪಿರಿಟ್ ಎಂಬ ಮುದ್ರೆ ನಮ್ಮ ಒಳಗಡೆ ಒತ್ತಿದ ಮೇಲೆ ನಮಗೆ ಡೈರೆಕ್ಟ್ ಎಂಟ್ರಿ ಟು ಸ್ವರ್ಗಕ್ಕೆ. ಈಗ ನಾವೊಂದು ಬೇರೆ ಕಂಟ್ರಿಗೆ ಹೋಗಿ ನಾವು ಒಂದು ಬೇರೆ ಕಂಟ್ರಿಗೆ ಹೋಗಬೇಕು ಅಂದರೆ ನಮ್ಮ ಪಾಸ್ಪೋರ್ಟಲ್ಲಿ ಸೀಲ್ ಇದ್ದರೆ ಮಾತ್ರ ಅಲ್ಲಿ ಎಂಟ್ರಿ ಮಾಡ್ತಾರೆ. ಸೀಲ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಎಂಟ್ರಿ ಕೊಡೋದಿಲ್ಲ. ಈಗ ಇಲ್ಲಿ ನಮಗೆ ದೇವರು ಪರಿಶುದ್ಧಾತ್ಮರು ಎಂಬ ಒಂದು ಸೀಲ್ ನಮ್ಮಲ್ಲಿ ಹೊತ್ತಿದಾಗ ಮಾತ್ರ ನಮಗೆ ಇಲ್ಲಿಂದ ಸ್ವರ್ಗಕ್ಕೆ ಹೋಗುವ ಡೈರೆಕ್ಟ್ ಎಂಟ್ರಿ ನಮಗೆ ಸಿಗುತ್ತೆ. ಇಲ್ಲಾಂದರೆ ಲಾಸ್ಟ್ ಡೇ ಜಡ್ಜ್ಮೆಂಟ್ ಮುಂದೆ ಯೇಸು ಸ್ವಾಮಿಯ ಮುಂದೆ ನಿಂತ್ಕೋಬೇಕು. ಯೇಸು ಸ್ವಾಮಿ ಜಡ್ಜಾಗಿ ಬರ್ತಾರೆ. ಆಗ ಅವರ ಕೃಪೆ ಅಷ್ಟೇ. ಅವರು ಲೆಫ್ಟ್ ಅಂದರೆ ಲೆಫ್ಟ್ ಹೋಗಬೇಕು, ರೈಟ್ ಅಂದರೆ ರೈಟ್ ಹೋಗಬೇಕು. ಅಲ್ಲಿ ನಾವು ವಾದಿಸ್ಲಿಕ್ಕಾಗೋದಿಲ್ಲ. ಇವರು ಆ ಥರ ಮಾಡಿದ್ದಕ್ಕೆ ನಾನು ಈ ಪಾಪ ಮಾಡಿದೆ ಅಂತ ಅಲ್ಲಿ ಯಾವ ವಾದನೆ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಯಾವ ಕಡೆ ತಳ್ತಾರೆ ಅಲ್ಲಿ ಹೋಗ್ತಾರೆ. ಆದರೆ ಇಲ್ಲಿ ನಾವು ಭೂಮಿಲಿದ್ದಾಗ ನಮ್ಮ ಆತ್ಮಕ್ಕೆ ಜೀವ ಪಡ್ಕೊಂಡು ನಾವು ಸ್ವರ್ಗದ ದಾರಿಯನ್ನು ನಾವು ತಗೋಬೇಕು. ಯಾವಾಗ ನನ್ನ ಒಳಗಡೆ ಹೋಲಿ ಸ್ಪಿರಿಟ್ ಬರ್ತಾರೆ, ನನ್ನ ಈ ಆದಾಮನ ನೇಚರ್ ಹೋಗಿ, ಈಗ ನಾನು ಹೇಳಿದ್ನೆಲ್ಲ ಆ್ಯಡಮ್ ಆ್ಯಂಡ್ ಈವ್ ಪಾಪ ಮಾಡಿದ್ರು. ಆ್ಯಡಮ್ ಆ್ಯಂಡ್ ಈವ್ ಪಾಪ ಮಾಡಿದಾಗ ಅವರು ಗಾಡ್ಸ್ ಕ್ಯಾರೆಕ್ಟರಿಂದ ಸಿನ್ಫುಲ್ ಕ್ಯಾರೆಕ್ಟರ್ಗೆ ಬಂದರು. ಯಾವಾಗ ಅವ್ರು ಸಿನ್ಫುಲ್ ಕ್ಯಾರೆಕ್ಟರ್ಗೆ ಬಂದರು, ನಾವು ಏಸು ಮಾಡಿ ಶಿಲ್ಬೆ ಮೇಲೆ ಮಾಡಿ ಮುಗಿಸಿರುವ ಕಾರ್ಯದಲ್ಲಿ ನಾನು ವಿಶ್ವಾಸ ಇಟ್ಟಾಗ ಏಸು ಶಿಲ್ಬೆ ಮೇಲೆ ಅವರ ರಕ್ತವನ್ನು ಚೆಲ್ಲಿ ನನಗೆ ನನ್ನ ಪಾಪವನ್ನು ಪರಿಹಾರ ಮಾಡಿ ಅವರು ಪುನರುತ್ಥಾನದ ಮುಖಾಂತರ
ನನಗೆ ಜೀವವನ್ನು ಕೊಟ್ಟರು. ಈಗ ಈ ಜೀವ ನಾನು ಕೊಟ್ಟಾಗ ನನ್ನ ಒಳಗಡೆ ಇರುವ ಆದಾಮನ ಆತ್ಮ ಹೋಯಿತು. ಈಗ ನನ್ನ ಒಳಗಡೆ ಪರಿಶುದ್ಧಾತ್ಮರು ಒಳಗಡೆ ಬಂದರು. ಐ ಆಮ್ ಎ ನ್ಯೂ ಕ್ರಿಯೇಷನ್. ಈಗ ಒಂದು ಮೊಬೈಲ್ ಕೆಟ್ಟೋದ್ರೆ ಇದನ್ನು ರಿಪೇರು ಮಾಡ್ಬೋದು, ಇಲ್ಲಾಂದರೆ ಹೊಸದಾಗೂ ತಗೋಬೋದು. ಈಗ ಇದು ನಮಗೆ ದೇವರು ಈ ಶುಭ ಸಂದೇಶದ ಮುಖಾಂತರ ನಮ್ಮ ಆತ್ಮವನ್ನು ರಿಪೇರ್ ಮಾಡ್ತಾ ಇಲ್ಲ, ಆದರೆ ಈಸ್ ಗಿವಿಂಗ್ ಅಸ್ ಎ ನ್ಯೂ ವಿ ಆರ್ ಮೇಡ್ ಎ ನ್ಯೂ ಕ್ರಿಯೇಷನ್. ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ, ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದೋ ಜನ್ಮ ತಳೆದಿದೆ. ಈಗ ನಮ್ಮಲ್ಲಿ ಯಾವುದಾದ್ರು ಒಂದು ಅಡಿಕ್ಷನ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಮೊಬೈಲ್ ಇರ್ಬೋದು, ಇಲ್ಲಾಂದರೆ ಕುಡಿಯೋದು, ಸಿಗರೇಟ್ ಸೇಯೋದು, ಯಾವುದಾದ್ರು ಒಂದು ಅಡಿಕ್ಷನ್ ಇರ್ಬೋದು, ಯಾವುದಾದ್ರು ಒಂದು ನೆಗೆಟಿವ್ ಕ್ಯಾರೆಕ್ಟರ್ಸ್ ಇರ್ಬೋದು. ಇದು ನಾವು ಈಗ ಕುಡಿಬೇಡಿ, ಸಿಗರೇಟ್ ಸೇಯಬೇಡಿ, ಮೊಬೈಲ್ ನೋಡಬೇಡಿ ಅಂತ ಹೇಳಿದ್ರೆ ನಮ್ಮಿಂದ ಆಗೋದಿಲ್ಲ. ಯಾಕಂದರೆ ಆ ಸ್ಪಿರಿಟ್ ಇಸ್ ಡೆಡ್. ನಾವು ಈ ಭೂಮಿಗೆ ಕನೆಕ್ಟೆಡ್ ಆಗಿರುವ ಥಿಂಗ್ಸೇ ನಮಗೆ ಅಡಿಕ್ಟೆಡ್ ಆಗಿರ್ತೀವಿ. ಯಾವಾಗ ನಮಗೆ ಈ ಒಂದು ಅಡಿಕ್ಷನಿಂದ ನಾವು ಹೊರಗಡೆ ಬರಬೇಕು ಅಂದರೆ ವೆನ್ ವಿ ಆರ್ ಮೇಡ್ ನ್ಯೂ ಆಟೋಮ್ಯಾಟಿಕ್ಕಾಗಿ ನಮ್ಮಲ್ಲಿರುವ ಆ ಒಂದು ಆದಾಮನ ಅಡಿಕ್ಷನ್ಸ್ ಪೂರ್ತಿ ಹೋಗಿ ನಮಗೆ ಒಂದು ಹೊಸ ಸೃಷ್ಟಿ ಆಗ್ತೀವಿ. ಆಗ ನಮ್ಮ ಆಸೆ ಯಾವಾಗಲೂ ನಾವು ಸ್ವರ್ಗ ಸಾಮ್ರಾಜ್ಯದ ಆಸೆಗೋಸ್ಕರ ನಾವು ತವಕ ಪಡ್ತೀವಿ. ಈಗ ಈ ಅಡಿಕ್ಷನ್ಸ್ ಎಲ್ಲ ನಾವು ಯಾರೆಲ್ಲ ಗಾಸ್ಪಲ್ ರಿಸೀವ್ ಮಾಡ್ತೀರಾ, ನಿಮ್ಮ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಮನಸ್ಸಿನಿಂದ ನೀವು ರಿಸೀವ್ ಮಾಡ್ತೀರಾ, ಈ ಅಡಿಕ್ಷನ್ಸಿಂದ ಹೊರಗಡೆ ಬರಲಿಕ್ಕೆ ಬೆಸ್ಟ್ ವೇ ಇದಕ್ಕೆ ಯಾರೂ ಫೋರ್ಸ್ ಮಾಡಬೇಕಾಗಿಲ್ಲ, ಏನಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಸಿಗರೇಟ್ ಸೇಯೋ ಒಂದು ವಿಮೆನ್ ಅಂತ ಅಂದ್ಕೊಳ್ಳಿ. ಈಗ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು 20 ಸಿಗರೇಟ್ ಸೇಯ್ತಾ ಇರ್ಬೋದು. ಈಗ ನನ್ನ ವಿಲ್ ಪವರಿಂದ, ಈಗ ಬೇರೆಯವರೆಲ್ಲ ಬೈಯೋದ್ರಿಂದ ನಾನು 20 ಸಿಗರೇಟ್ ಇರೋದು ನಾನು 10 ಸಿಗರೇಟ್ಸ್ಗೆ ಬರ್ಬೋದು ಬೈ ಮೈ ವಿಲ್ ಪವರ್. ಅದು ನನ್ನ ವಿಲ್ ಪವರು. ಆದರೆ ವೆನ್ ಯು ಆರ್ ಮೇಡ್ ಎ ನ್ಯೂ ಕ್ರಿಯೇಷನ್, ನೀನು 20 ಸಿಗರೇಟ್ಸಿಂದ ಯು ಕಮ್ ಟು ಝೀರೋ ಆಟೋಮ್ಯಾಟಿಕಲಿ. ಯಾರು ಫೋರ್ಸ್ ಮಾಡಬೇಕಾಗಿಲ್ಲ, ನೀವೇನು ಎಫರ್ಟ್ ಹಾಕಬೇಕಾಗಿಲ್ಲ. ದ್ಯಾಟ್ ಈಸ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಯು ಕಮ್ ಔಟ್ ಆಫ್ ದಟ್ ಅಡಿಕ್ಷನ್. ಈಗ ನಿಮಗೆ ಅದಕ್ಕಿಂತ ಒಳ್ಳೆ ಬ್ರ್ಯಾಂಡ್ ಸಿಗರೇಟ್ ತಂದಿಟ್ರೂ ಯು ವೋಂಟ್ ಟಚ್ ಇಟ್. ಅದು ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ನಮ್ಮ ವಿಲ್ ಪವರಿಂದ ಆಗೋದು ಸ್ವಲ್ಪನೇ, ಆದರೆ ಹೋಲಿ ಸ್ಪಿರಿಟಿಂದ ನಮಗೆ ಪವರ್ ಬಂದಾಗ ನಮಗೆ ಕಂಪ್ಲೀಟ್ ಎಡಿಕ್ಷನ್ಸಿಂದ ಹೊರಗಡೆ ಬರ್ಬೋದು. ನೀವು ಸಹ ಅನಂತ ದೈವ ವಾಕ್ಯದ ಮೂಲಕ ಹೊಸ ಜನ್ಮವನ್ನು ಪಡೆದಿದ್ದೀರಿ. ಈ ಜನ್ಮವನ್ನು ನೀವು ಪಡೆದಿರುವುದು ಮರ್ತ್ಯ ಮಾನವನಿಂದಲ್ಲ, ಅಮರ ದೇವರಿಂದ. ಈ ಹೊಸ ಜನ್ಮ ನೀವು ಪಡ್ಕೊಂಡ್ರೆ ನಿಮಗೆ ಅದು ಸಿಗೋದು. ಈಗ ನಮಗೆಲ್ಲ ಈ ಬಾಡಿ ಸಿಕ್ಕಿರೋದು ನಮ್ಮ ಪೇರೆಂಟ್ಸ್ನ ಯೂನಿಯನಿಂದ ನಮಗೆ ಒಂದು ಫಿಸಿಕಲ್ ಬರ್ತ್ ಸಿಕ್ಕಿದೆ. ಆದರೆ ನಿಮಗೆ ಇಲ್ಲಿ ಗಾಸ್ಪಲ್ ನೀವು ಸ್ವೀಕಾರ ಮಾಡಿ, ನೀವು ಈ ಗಾಸ್ಪಲ್ ಸ್ವೀಕಾರ ಮಾಡಿ ನಿಮಗೆ ಒಂದು ಸ್ಪಿರಿಚುವಲ್ ಬರ್ತ್ ಬೇಕು. ನಿಮ್ಮ ಆತ್ಮ ನಮ್ಮೆಲ್ಲರ ಆತ್ಮ ಸತ್ತ ಅವಸ್ಥೆಯಲ್ಲಿತ್ತು. ಈಗ ಇದಕ್ಕೆ ಒಂದು ಸ್ಪಿರಿಚುವಲ್ ಬರ್ತ್ ಸಿಕ್ಕಿದಾಗ ನಮಗೆ ಈ ಒಂದು ಸಜೀವವಾದ ಒಂದು ಜೀವ ನಮಗೆ ಗಾಸ್ಪಲ್ನ ಮುಖಾಂತರ ನಮಗೆ ಸಿಗುತ್ತೆ. ಇದು ನಮಗೆ ಸಿಕ್ಕಿದಾಗ ಇದು ಸಿಗ್ತಾ ಇರೋದು ದೇವರಿಂದ, ಯಾವ ಮನುಷ್ಯರಿಂದ ಅಲ್ಲ. ಈಗ ಇದಕ್ಕೆ ಬೇಕಾಗಿರುವ ನಾಲೆಜಲ್ಲಿರುವ ಗಾಸ್ಪಲ್ ಶೇರಿಂಗು ನಾನಿವತ್ತು ಇಲ್ಲಿ ಮಾಡಿದ್ದೀನಿ. ಆದರೆ ಈ ಗಾಸ್ಪಲ್ ಶೇರಿಂಗ್ ನಾನು ನಿಮಗೆ ಹೇಳ್ಬೋದು ಅಷ್ಟೇ. ನಿಮ್ಮ ಒಳಗಡೆ ಕಾರ್ಯ ಮಾಡೋದು ಹೋಲಿ ಸ್ಪಿರಿಟ್. ನೀವು ಯಾವ ರೀತಿ ಆ ದೇವರ ವಾಕ್ಯವನ್ನು ಆಕ್ಸೆಪ್ಟ್ ಮಾಡ್ತೀರಾ, ಆ ಮುಖಾಂತರ ನಿಮಗೆ ಹೋಲಿ ಸ್ಪಿರಿಟ್ ಒಳಗಡೆ ಕಾರ್ಯ ಮಾಡಿದ್ರೆ ಮಾತ್ರ ನಿಮ್ಮ ಒಳಗಡೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗೋದು. ಈಗ ಯೇಸು ಕ್ರಿಸ್ತರ ಮುಖಾಂತರವೇ ನಮಗೆ ಜೀವೋದ್ಧಾರ ಇರೋದು. ಅದಕ್ಕೆ ಯೇಸು, ಮಾರ್ಗವು ಸತ್ಯವೂ ಜೀವವೂ ನಾನೇ, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. ಈಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನೇ ಮಾರ್ಗವು ಸತ್ಯವು ಜೀವವು ಅಂತ. ಈಗ ಇಲ್ಲಿ ಈ ಜೀವವು ಅಂತ ಹೇಳ್ತಾ ಇದ್ದಾರೆ. ಈಗ ಜೀವ ಅಂತ ಹೇಳಿದ್ರೆ ಈ ಜೀವಕ್ಕೆ ಮೋಸ್ಟ್ ಇಂಪಾರ್ಟೆಂಟ್. ಈಗ ನಾವು ಆತ್ಮದಲ್ಲಿ ಸತ್ತಿರೋದ್ರಿಂದ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಬಂದದಾದರೂ ಜೀವ ನೀಡಲು ಯಥೇಚ್ಛವಾಗಿ ನೀಡಲು ಅಂತ ಹೇಳ್ತಾ ಇದ್ದಾರೆ. ಈ ಜೀವವನ್ನು ಕೊಡಲಿಕ್ಕೇ ಯೇಸು ಸ್ವಾಮಿ ಭೂಮಿಗೆ ಬಂದಿರೋದು. ಈ ಜೀವ ಸಿಕ್ಕಾದ್ಮೇಲೆ ನಮಗೆ ಪಾಪ ಪರಿಹಾರ ಸಿಗೋದು. ಇಲ್ಲಾಂದರೆ ನಾವು ಸುಮ್ಮನೆ ಚರ್ಚಿಗೆ ಹೋಗ್ತೀವಿ ಬರ್ತೀವಿ ಅಷ್ಟೇ. ನಮ್ಮ ಬಾಡಿ ಮತ್ತು ಸೋಲಿಂದ ನಾವು ಪ್ರಾರ್ಥನೆ ಮಾಡ್ತೀವಿ, ಅದು ಅಲ್ಲಿ ತಲುಪೋದಿಲ್ಲ. ಓನ್ಲಿ ನಮ್ಮ ಸ್ಪಿರಿಟ್ಗೆ ಜೀವ ಬಂದರೆ ಮಾತ್ರ ನಮಗೆ ಯೇಸು ಸ್ವಾಮಿಗೆ ಕನೆಕ್ಟ್ ಆಗೋಕ್ಕಾಗೋದು. ಯಾಕಂದರೆ ಗಾಡ್ ಇಸ್ ಸ್ಪಿರಿಟ್. ದಿಸ್ ಈಸ್ ಮೈ ಗಾಸ್ಪಲ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ನೋ ಅಬೌಟ್ ದಿಸ್, ಯು ಕ್ಯಾನ್ ಟೇಕ್ ಮೈ ನಂಬರ್ ಫ್ರಮ್ ಫಾದರ್ ಸೆಲ್ವಕುಮಾರ್ and you can contact us also. Thank you.